ರಾಜ್ಯ ರಾಜಕಾರಣದಲ್ಲಿ ಸದ್ಯ ನಾಯಕತ್ವ ವಿಚಾರ ಮತ್ತು ಸಚಿವ ಸಂಪುಟ ಪುನರ್ರಚನೆ ವಿಸ್ತರಣೆ ಕೂಗು ದೊಡ್ಡ ಮಟ್ಟದಾಗಿ ಕೇಳಿಬರ್ತಾ ಇರುವಂಥದ್ದು. ಈ ನೆಲೆಯಲ್ಲಿ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆರ್ನ KPCC ಅಧ್ಯಕ್ಷರು DK ಶಿವಕುಮಾರ್ ಮತ್ತು ಸಹೋದರ DK ಸುರೇಶ್ ಭೇಟಿ ಮಾಡಿರುವಂಥದ್ದು. ನಾವೀಗ ಏನು ದೆಹಲಿಯ ಏನೊಂದು ರಾಜಾಜಿ ಮಾರ್ಗ ರಸ್ತೆಯಲ್ಲಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ ಬಳಿ ಇರುವಂಥದ್ದು ನಾವು ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಈಗ ಸದ್ಯ ಒಳಗಡೆ ಏನು KPCC ಅಧ್ಯಕ್ಷರು ಮತ್ತು DCM DK ಶಿವಕುಮಾರ್ ಅವರು ಮತ್ತು ಸಹೋದರ DK ಸುರೇಶ್ ಅವರು ಏನು ಒಂದು ಖರ್ಗೆ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಭೇಟಿ ಮಹತ್ವ ಪಡೆದುಕೊಂಡಿದೆ. ಯಾಕಂದರೆ ಈಗಾಗಲೇ 2.5 ವರ್ಷ ಏನು ಸರ್ಕಾರ ಆಗಿರುವಂಥದ್ದು ಮತ್ತು ಇದರಲ್ಲಿ 2.5 ವರ್ಷ ಬಳಿಕ ನಾಯಕತ್ವ ವಿಚಾರದಲ್ಲಿ ಬದಲಾವಣೆ ಆಗುತ್ತೆ ಮತ್ತು ಏನು CM ಬದಲಾವಣೆ ಆಗ್ತಾರೆ ಅನ್ನೋದು ಕೂಡ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಈ ನೆಲೆಯಲ್ಲಿ ಒಂದು ಭೇಟಿ ಮಹತ್ವ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಯಾಕಂದರೆ ನಿನ್ನೆ ಏನು CM ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರು. ಈ ವೇಳೆ ಏನು ಸಚಿವ ಸಂಪುಟಕ್ಕೆ ಪುನರ್ರಚನೆಗೆ ಮತ್ತು ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಸದ್ಯ ಅದು ಕೂಡ ಇದೆಲ್ಲ ಆಗಿದೆಯಾ ಇಲ್ವ ಅನ್ನೋದು ಈಗ ಒಂದು ಸ್ಪಷ್ಟೀಕರಣ ಕೂಡ ಸಿಗಬೇಕಾಗುತ್ತದೆ. ಈ ನೆಲೆಯಲ್ಲಿ ಸದ್ಯ ಒಂದು ಭೇಟಿ ಮಹತ್ವ ಪಡೆದುಕೊಂಡಿದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಯಾಕಂದರೆ ಈಗ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆದರೆ ಅಥವಾ ವಿಸ್ತರಣೆ ಆದರೆ ಯಾವುದೇ ರೀತಿಯ CM ಬದಲಾವಣೆ ಆಗೋದಿಲ್ಲ ಅನ್ನೋ ಮಾತುಗಳು ಮತ್ತೊಂದು ಬಣ ಹೇಳ್ತಾ ಇರುವಂಥದ್ದು. ಸದ್ಯ ಇದೆಲ್ಲ ಆಗ್ತಾ ಇದೆಯಾ ಇಲ್ವ ಅನ್ನೋದು ಮತ್ತೊಂದು ವಿಚಾರ. ಸದ್ಯ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳು ಕೂಡ ಮತ್ತೊಂದು ಕಡೆ ಕೇಳಿಬರ್ತಾ ಇದೆ. ಸದ್ಯ ಇಷ್ಟೆಲ್ಲ ಕೂಡ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಬದಲಾವಣೆ ಆದರೆ ಯಾವ ರೀತಿ ಆಗಬೇಕು ಏನೆಲ್ಲ ಆಗಬೇಕು ಅನ್ನೋದು ಏನು ಚರ್ಚೆ ಆಗ್ತದೆ. ಮತ್ತು ನಾಯಕತ್ವ ವಿಚಾರವಾಗಿ DCM DK ಶಿವಕುಮಾರ್ ಪಟ್ಟಿ ಇಡುವಂಥ ಸಾಧ್ಯತೆ ಕೂಡ ಇದೆ. ಇಷ್ಟರ ಮಟ್ಟಿಗೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಭೇಟಿ ಮಾಡಿ ಚರ್ಚೆ ಕೂಡ ಮಾಡ್ತಾರೆ. ಪ್ರಮುಖವಾದ ವಿಚಾರ ಏನು ಅಂತ ಹೇಳಿದ್ರೆ ನಾಳೆ ಏನು ಒಂದು CM ಸಿದ್ದರಾಮಯ್ಯವರು ಖರ್ಗೆ ಅವ್ರನ್ನ ಮತ್ತೆ ಭೇಟಿ ಮಾಡಿ ಒಂದು ವಿಚಾರಗಳನ್ನ ಚರ್ಚೆ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ನಿನ್ನೆ ಒಂದು ರಾಹುಲ್ ಗಾಂಧಿ ಭೇಟಿ ವೇಳೆ ನೀವು ಏನು ಖರ್ಗೆ ಅವ್ರನ್ನ ಭೇಟಿ ಮಾಡಿ ಮತ್ತೊಮ್ಮೆ ಚರ್ಚೆ ಮಾಡಿ ಮತ್ತು ಏನೆಲ್ಲ ಆಗಬೇಕು ಅನ್ನೋದು ಕೂಡ ಈಗ ಅವರು ಸೂಚನೆ ನೀಡಿದ್ದಾರೆ ಅನ್ನೋ ಮಾತುಗಳಿದೆ. ಯಾಕಂದರೆ ರಾಜ್ಯ ರಾಜಕಾರಣ ವಿಚಾರದಲ್ಲಿ ರಾಹುಲ್ ಗಾಂಧಿ ಬಳಿ ಚರ್ಚೆ ಮಾಡಿದಾಗ ನೀವು ಸೀದಾ ಒಂದು ಖರ್ಗೆ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿ ಅಂತ ಹೇಳಿದ್ರು. ಆದರೆ ಇದು ಯಾವ ವಿಚಾರದಲ್ಲಿ ಹೇಳಿದ್ರು? ನಾಯಕತ್ವ ವಿಚಾರ ಬದಲಾವಣೆ ಹೇಳಿದ್ರ ಅಥವಾ ಸಚಿವ ಸಂಪುಟ ಪುನರ್ರಚನೆ ಹೇಳಿದ್ರು, ವಿಸ್ತರಣೆ ಹೇಳಿದ್ರ ಅಥವಾ ಏನು ಒಂದು KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಹೇಳಿದ್ರ? ಇಷ್ಟೆಲ್ಲ ಕೂಡ ಒಂದು ಅಂತಿಮ ಹಂತಕ್ಕೆ ಬರಬೇಕಾಗಿದ್ದರಿಂದ ನಾಳೆ CM ಸಿದ್ದರಾಮಯ್ಯನವರು ದೆಹಲಿಗೆ ಬರ್ತಾರೆ, ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರೆ, ವೇಣುಗೋಪಾಲರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಾರೆ. ಅದಕ್ಕೂ ಮೊದಲೇ ಈಗ ಸದ್ಯ ಏನು DK ಸಹೋದರರಿಗೆ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ. ಪ್ರಮುಖವಾದಂಥ ವಿಚಾರ ಅಂತ ಹೇಳಿದ್ರೆ KPCC ಅಧ್ಯಕ್ಷರಾಗಿ ಮುಂದುವರಿಯಬೇಕನ್ನೋದು ಕೂಡ ಏನೋ ಒಂದು ಇನ್ಸೈಡ್ ಆಗಿ ಏನು DK ಶಿವಕುಮಾರ್ ಅವರ ಒತ್ತಾಯ ಇರುವಂಥದ್ದು. ಜನವರಿಯವರು ಕೂಡ ಏನೊಂದು ಕಾಲಾವಕಾಶ ಎಲ್ಲೋ ಒಂದು ಕಡೆ ಕೇಳಿದ್ದೀವಿ ಅನ್ನೋ ಮಾತುಗಳು ಇರುವಂಥದ್ದು. ಯಾಕಂದರೆ ಜನವರಿ ಒಳಗಡೆ ರಾಜ್ಯದಲ್ಲಿ ಏನು 100 ಒಂದು DCC ಒಂದು ಭವನಗಳೇನಿದ್ದಾರೆ ಅದನ್ನು ಶಂಕುಸ್ಥಾಪನೆ ಮಾಡಬೇಕಾಗಿರುವಂಥದ್ದು DCM DK ಶಿವಕುಮಾರ್ ಅವರು ಇಚ್ಛಾಗಿರುವಂಥದ್ದು. ಈ ನೆಲೆಯಲ್ಲಿ ಇಷ್ಟೆಲ್ಲ ನೋಡೋದಾದರೆ KPCC ಬದಲಾವಣೆಯ ಅಥವಾ ಒಂದು ಸಚಿವ ಸಂಪುಟ ವಿಸ್ತರಣೆಯ ಪುನರ್ರಚನೆ ಅಥವಾ ನಾಯಕತ್ವ ವಿಚಾರ ಬದಲಾವಣೆಯ ಅನ್ನೋದು ಕೂಡ ಸಾಕಷ್ಟು ಒಂದು ನಿಗೂಢವಾಗಿರುವಂಥದ್ದು. ಅಂತಿಮವಾಗಿ ಹೈಕಮಾಂಡೇ ಇದಕ್ಕೆ ಒಂದು ಬ್ರೇಕ್ ಆಗುವಂಥ ಮುಂದೆ ಒಂದು ಲಕ್ಷಣಗಳು ತೋರಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಭೇಟಿ ಹಲವು ಮಹತ್ವದ ವಿಚಾರವಾಗಿ ಒಂದು ಮಹತ್ವ ಪಡೆದಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಹಿರಣ, ನವದೆಹಲಿ.